ಗಂಧದ ಗುಡಿ ಚಿತ್ರದ ಬಗ್ಗೆ ಒಂದೆರಡು ಮಾತು. ಗಂಧದ ಗುಡಿ ಚಿತ್ರ ಒಂದು ಕೊನೆಯ ಚಿತ್ರ. ಈ ಚಿತ್ರದ ಮೂಲಕ ಅವರು ದೇಶಕ್ಕೆ, ಒಂದು ಸಮಾಜಕ್ಕೆ, ಪರಿಸರದ ಬಗ್ಗೆ ಒಂದು ಅತ್ಯುತ್ತಮವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಗಂಧದ ಗುಡಿ ಭಾಗ 1ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ್ಯಕ್ಟಿಂಗ್ ಮಾಡಿದರು. ಅದಾದಮೇಲೆ ಶಿವಣ್ಣವರು ಭಾಗ 2ರಲ್ಲಿ ಆ್ಯಕ್ಟಿಂಗ್ ಮಾಡಿದರು. ಈಗ ಇದು ಭಾಗ 3 ಅನ್ನಬೇಕು, ಅಥವಾ ಪುನೀತ್ ಅವರ ಒಂದು ಕಡೆಯ ಒಂದು ಪ್ರಯತ್ನ, ಅಥವಾ ಸಮಾಜಕ್ಕೆ, ದೇಶಕ್ಕೆ, ಈ ಒಂದು ಪ್ರಪಂಚಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಅಂತ ಹೇಳಬೇಕು, ಗೊತ್ತಿಲ್ಲ. ಒಟ್ಟು ಈ 3 ಭಾಗದಲ್ಲಿ, 3ನೇ ಭಾಗದಲ್ಲಿ ಈ ರೀತಿ ಅವರು ಪರಿಸರ ಬಗ್ಗೆ ಮತ್ತು ಕಾಡಿನ ಬಗ್ಗೆ ಒಂದು ಸಂದೇಶನ ಕೊಟ್ಟಿದ್ದಾರೆ. ಅದು ಅತ್ಯುತ್ತಮವಾಗಿದೆ. ಎಲ್ಲರೂ ನೋಡ್ತಕ್ಕಂಥದ್ದು, ನೋಡಲೇಬೇಕು. ಇದು ಕೂಡ ಅತ್ಯುತ್ತಮವಾಗಿದೆ. ಇದು ಅವೆರಡಕ್ಕಿಂತ ಭಿನ್ನ, ಅಥವಾ ಅವೆರಡಕ್ಕಿಂತ ಡಿಫ್ರೆಂಟ್ ಅಂತಲೇ ಹೇಳ್ಬೋದು, ಅಥವಾ ಅವೆರಡಕ್ಕಿಂತ ಅತ್ಯುತ್ತಮ ಒಂದು ಸಂದೇಶವನ್ನು ಸಾರುತ್ತೆ ಅಂತಲೂ ಹೇಳ್ಬೋದು. ಮುಂದೆ ಜಗತ್ತಿನಲ್ಲಿ ಈ ನೆಕ್ಸ್ಟ್ ಜನ್ರೇಷನ್ಗೆ, ಮುಂದಿನ ಪೀಳಿಗೆಗೆ 2 ಸಮಸ್ಯೆಗಳು ಕಾಣ್ತವೆ. ಅಂದರೆ ಅದರಲ್ಲಿ 1ನೇದು ಭಯೋತ್ಪಾದನೆ, 2ನೇದು ಈ ಪರಿಸರ ಸಮಸ್ಯೆ. ಭಯೋತ್ಪಾದನೆಗೆ ವಿಶ್ವದ ನಾಯಕರೆಲ್ಲ ಸೇರಿ ಒಂದು ಪರಿಹಾರನ ಹುಡುಕೋಬೋದು, ಆದರೆ ಈ ಪರಿಸರ ಸಮಸ್ಯೆ ಆಗಲ್ಲ. ಇದು ತುಂಬ ಕಠಿಣವಾದದ್ದು. ಈ ಪರಿಸರ ಸಮಸ್ಯೆಗೆ ನಾವೇ ನಮ್ಮಿಂದಲೇ, ಜನರಿಂದಲೇ ಅದನ್ನು ಮಿತವ್ಯಯವಾಗಿ ಬಳಸಿ, ಕಂಟ್ರೋಲಲ್ಲಿ ಬಳಸಿದರೆ ಮಾತ್ರ ಮುಂದಿನ ಪೀಳಿಗೆಗೆ ಅದು ಉಳಿತದೆ. ಇಲ್ಲಾಂದರೆ ತುಂಬ ಕಷ್ಟ. ಅದನ್ನೇ ಪುನೀತ್ ರಾಜ್ಕುಮಾರ್ ಅವರು ಈ ಚಿತ್ರದ ಮೂಲಕ ಸಂದೇಶನ ಜಗತ್ತಿಗೆ ಸಾರಿದ್ದಾರೆ. ಇದು ನ್ಯಾಷನಲ್ ಜಿಯೋಗ್ರಫಿ ಅಥವಾ ಎನಿಮಲ್ ಪ್ಲಾನೆಟ್ ಚಾನಲಲ್ಲಿ ನಾವು ನೋಡ್ತೀವೋ ಒಂದು ಪ್ರಾಣಿ ಪ್ರಪಂಚನ, ಒಂದು ಕಾಡಿನ ಸೌಂದರ್ಯನ, ಈ ಒಂದು ಚಿತ್ರದಲ್ಲಿ ಕೂಡ ಅದೇ ರೇಂಜಲ್ಲಿ, ಅದೇ ಒಂದು ಲೆವೆಲಲ್ಲಿ ನಾವು ನೋಡ್ಬೋದು. ಅತ್ಯುತ್ತಮವಾಗಿ ಒಂದು ಏನು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಒಂದು ಪುನೀತ್ ಅವರ ಒಂದು ಹೇಳೋ ರೀತಿ ಆಗಿರ್ಬೋದು, ಅಮೋಘ ವರ್ಷ ಅವರು ಕೂಡ ಅದರ ಬಗ್ಗೆ ಒಂದು ಹೇಳ್ತಾ ಹೋಗೋ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಅದ್ಭುತವಾಗಿದೆ, ಚೆನ್ನಾಗಿ ಮೂಡಿ ಬಂದಿದೆ. ಪುನೀತ್ ರಾಜ್ಕುಮಾರ್ ಅವರ ಈ ಕೆಲಸಕ್ಕೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟರು ಸಹ ಕಡಿಮೆನೆ. ಯಾಕೆಂದರೆ ಇದು ಅಂಥ ಅತ್ಯುತ್ತಮ ಸಂದೇಶವನ್ನು ಹೊಂದಿದಂಥ ಒಂದು ಚಿತ್ರ. ಅದಕ್ಕೆ ಪುನೀತ್ ರಾಜ್ಕುಮಾರ್ ಅವ್ರಿಗೊಂದು ಸಲ್ಯೂಟ್. ಇದು ಪುನೀತ್ ಅವರ ಹಲವಾರು ವರ್ಷದ ಕನಸು, ಅವರು ಎಂದೂ ಮಾಡದ ಪಯಣ. ನಮಗಾಗಿ ಬಿಟ್ಟು ಹೋದ ಮರೆಯಲಾರದ ಕೊನೆಯ ಕತೆ. ಈಗ ನಾವು ಕಾರ್ ಇಂಟ್ರೆಸ್ಟ್ ಇರೋದ್ರಿಂದ ಬೇರೆ ಕಡೆ ಬೇರೆ ಪಂಥಗಳಿಲ್ಲ. ಈ ಕಾರಲ್ಲಿ ಮಾಸ್ತೆಮ್ಮ ಅಂತ ಒಬ್ಬರು ದೇವರಿದ್ದಾರೆ. 1000 ವರ್ಷದ ಮಾಡ್ತಾರೆ. ಅದಕ್ಕೆ ಏನೋ ಒಂದು ಸತ್ಯ ಇರುತ್ತೆ, ಏನೋ ನಿಜ ಇರುತ್ತೆ. ಅದನ್ನು ರೆಸ್ಪೆಕ್ಟ್ ಮಾಡೋದು ನಮ್ಮ ಫಸ್ಟ್ ಕರ್ತವ್ಯ. ಖಂಡಿತವಾಗಿ ಒಂದು ಕಡೆಗೆ ಕಾಡಿನ ಇಷ್ಟರ ಉಳಿಬೇಕಾದ್ರೆ ದೇವರ ಕಾಲ ಪದ್ಧತಿಗಳು. Amazing. Well, good experience, great experience.
ಧನ್ಯವಾದಗಳು.